ಚೆಲುವಿನ ಮುದ್ದಿನ ಮಕ್ಕಳೇ, ಚೆಲುವಿನ ಮುದ್ದಿನ ಮಕ್ಕಳೇ, ಓ ಚೆಲುವಿನ ಮುದ್ದಿನ ಮಕ್ಕಳೇ, ಚೆಲುವಿನ ಮುದ್ದಿನ ಮಕ್ಕಳೇ, ಮನೆ ಮನೆಯ ಅಂಗಳದಿ ಅರಳಿರುವ ಹೂಗಳೇ, ನಾಳೆ ದಿನ ನಾಡಿದನು ನಡೆಸುವರು ನೀವುಗಳೇ, ನಡೆಸುವರು ನೀವುಗಳೇ, ಓ ಚೆಲುವಿನ ಆ ಮುದ್ದಿನ, ಚೆಲುವಿನ ಮುದ್ದಿನ ಮಕ್ಕಳೇ, ಮಕ್ಕಳೇ, ತಂದೆ ತಾಯಿ ಹೇಳಿದ ರೀತಿ ನಡೆಯಲು ಬೇಕು, ಶಾಲೆಯ ಗುರುಗಳು ಕಲಿಸಿದ ಪಾಠವ ಕಲಿಯಲು ಬೇಕು, ದೊಡ್ಡವರಲ್ಲಿ ಭಕ್ತಿ ಗೌರವ ತೋರಲು ಬೇಕು, ನಡೆನುಡಿಯಲ್ಲಿ ಸತ್ಯವನೆಂದು ಪಾಲಿಸಬೇಕು, ಪಾಲಿಸಬೇಕು, ಓ ಚೆಲುವಿನ ಆ ಮುದ್ದಿನ, ಚೆಲುವಿನ ಮುದ್ದಿನ ಮಕ್ಕಳೇ, ಮಕ್ಕಳೇ, ಸ್ನೇಹಿತರಲ್ಲಿ ಪ್ರೀತಿಯ ತೋರಿ ಸೋದರ ಭಾವನೆ ಮೂಡಿ, ಸೋಮಾರಿಯಾಗದೆ ಕೊಟ್ಟಿಹ ಕೆಲಸವ ತಪ್ಪದೆ ಮಾಡಿ, ಯಾರೇ ಆಗಲಿ ಕಷ್ಟದಲ್ಲಿದ್ದರೆ ಸಹಾಯ ಹಸ್ತವ ನೀಡಿ, ಬೇಡವ ದೊರೆದು ಬಾಳಿರಿ ಎಂದು ಎಲ್ಲರೂ ಒಂದುಗೂಡಿ, ಓ ಚೆಲುವಿನ ಆ ಮುದ್ದಿನ, ಚೆಲುವಿನ ಮುದ್ದಿನ ಮಕ್ಕಳೇ, ಮಕ್ಕಳೇ, ಚೆಲುವಿನ ಮುದ್ದಿನ ಮಕ್ಕಳೇ, ಮಕ್ಕಳೇ. I love you children. ದೇವರು ಈ ಒಂದು ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡಿದಂತಹ ಎಲ್ಲ ಕುಟುಂಬಗಳನ್ನ ಆಶೀರ್ವದಿಸಲಿ, ಅವರ ಮಕ್ಕಳನ್ನು ಸಹ ಆಶೀರ್ವದಿಸಲಿ, ಅವರನ್ನ ಆಶೀರ್ವದಿಸಲಿ. ನಾವು ನಿರೀಕ್ಷೆನೂ ಮಾಡಿರ್ಲಿಲ್ಲ. ಯಾರು ಗುರುವಿಂದದವರು ಯಾರಿರ್ತಾರೆ ಶಿಷ್ಯನಿಂದ ಏನನ್ನು ಬಯಸಲ್ಲ, ಅದು ಅದಾಗದೆ ಒಲಿದು ಬರುತ್ತೆ ಅನ್ನೋದಕ್ಕೆ ಈ ಒಂದು ಸಮ್ಮೇಳನ ಒಂದು ನಮ್ಗೆ ಸಾಕ್ಷಿ ಅಷ್ಟೇ. ಇನ್ನೇನು ಹೇಳೋ, ನನಗೆ ಬಂದಿದ ತಕ್ಷಣ ಎಲ್ಲ ಸ್ಟೂಡೆಂಟ್ಸ್ ಬಂದು ಕಾಲು ಬಿದ್ದು ನಮಸ್ಕಾರ ಮಾಡಿದಾಗ ನನಗಂತೂ ಸ್ವರ್ಗಕ್ಕೆ ಮೂಲೆಗೇಣು, ಜೊತೆಗೆ ನನ್ನ ಬಾಯಿಂದ ಮಾತು ಹೊರಳಿಲ್ಲ. ನಾನು ಒಂದು ಕ್ಷಣ ಬ್ಲಾಂಕ್ ಆಗ್ಬಿಟ್ಟೆ. ಏನಾಗ್ತಾ ಇದೆ ಇಲ್ಲಿ, ನಾನು ಎಲ್ಲಿದ್ದೀನಿ, ಎಲ್ಲಿ ತೇಲಾಡ್ತಾ ಇದ್ದೀನಿ ಅಂತ. ಖಂಡಿತ ಇಲ್ಲಿ ಮುಖಸ್ತುತಿ ಎಲ್ಲ ಅವ್ರ ಮುಂದೆ ಹೊಗಳ್ಬೇಕು ಅನ್ನೋಂಥದ್ದು ಇಲ್ಲ, ನನ್ನ ಮನಸ್ಸಿನಲ್ಲ ಆದಂತಹ ಭಾವನೆ ಅದು. ಇನ್ನ ಇವ್ರು ಹೇಳ್ತಾರೆ ವಿದ್ಯಾ ದದಾತಿ ವಿನಯಂ ಅಂತ. ಎಲ್ಲಿ ವಿದ್ಯೆ ಇರುತ್ತೋ ಅಲ್ಲಿ ವಿನಯ ಇರುತ್ತೆ. ಆಮೇಲೆ ಶಿಕ್ಷಣದ ಮುಖ್ಯ ಮೌಲ್ಯ ಏನು ಅಂದ್ರೆ ಅಲ್ಲಿಂದ ಒಂದು ಮೌಲ್ಯಗಳನ್ನ ಕಲ್ತ್ಕೋಬೇಕು. ವೃತ್ತಿ ಜೀವನ, ಇನ್ನೊಂದು ಜೀವನ ಸಂಪಾದನೆ ಇವೆಲ್ಲವೂ ನಡೀತಾ ಇರುತ್ತೆ. ಇವೆಲ್ಲ ಬದುಕಿನ ಒಂದು ಭಾಗ ಅಷ್ಟೇನೆ, ಎಲ್ಲವೂ ಕೂಡ ನಡ್ಕೊಂಡು ಹೋಗುತ್ತೆ. ಯಾರು ವಿದ್ಯೆಯನ್ನ ಪಡ್ಕೊಂಡಿರ್ತಾರೆ, ಯಾರು ಹಿಂದಿನ ಕಾಲದವರು ನಾವು ಹೇಳ್ತಾ ಇದ್ವಿ, ಯಾರು ಅವ್ರು ಓದಿರ್ಲಿಲ್ಲ ಬರ್ದಿರ್ಲಿಲ್ಲ, ಅವ್ರು ಹೇಳ್ತಾ ಇದ್ರು ದೇವಾಗಾರಗಳನ್ನು ಕಟ್ಟಿಸು, ಕೆರೆಗಳನ್ನು ಕಟ್ಟಿಸು ಅಂತ ಹೇಳ್ತಾ ಇದ್ರು. ಅಂದ್ರೆ 4 ಜನಕ್ಕೆ ಅನುಕೂಲ ಆಗುವಂತಹ ಕೆಲಸಗಳನ್ನ ಮಾಡು ಅಂತ ಹೇಳ್ತಾ ಇದ್ರು. ಇವತ್ತು ನಾವು ಡಬಲ್ ಡಿಗ್ರಿ ತಗೊಂಡಿರ್ತೀವಿ, ಎಲ್ಲ ಮಾಸ್ಟರ್ ಡಿಗ್ರಿ ತಗೊಂಡಿರ್ತೀವಿ, PhD ತಗೊಂಡಿರ್ತೀವಿ. ಈಗ ಸರ್ ಹೇಳ್ತಾ ಇದ್ರು ಕಸಕ್ಕೋಸ್ಕರ ಜಗಳ ಆಡಿದ್ವಿ ಅಂತ. ಅಂದ್ರೆ ಪರಸ್ಪರ ಹೊಂದಾಣಿಕೆನೇ ಇಲ್ಲ ನಮ್ಮಲ್ಲಿ, ಮಾನವೀಯ ಮೌಲ್ಯಗಳೆಲ್ಲ ಸತ್ತೋಗಿದೆ. ನಾವು ಶಿಕ್ಷಣಗಳನ್ನ ಬರೀ ಯೂನಿವರ್ಸಿಟಿಗಳಲ್ಲಿ ತಯಾರು ಮಾಡಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ತೆಗೆದುಕೊಡ್ತಾ ಇದ್ದೀವಿ. ಅದು ಬೇಕಾಗಿಲ್ಲ, ಅಂತಹ ಶಿಕ್ಷಣ ಬೇಕಾಗಿಲ್ಲ. ತಂದೆ ತಾಯಿಯನ್ನ ಸಲಹುವಂತ ಶಿಕ್ಷಣ. ಗುರುಗಳು ಕಾಣಿಸಿದ್ರೆ ಇಷ್ಟು ದೊಡ್ಡ ಮಕ್ಕಳು, ನಮ್ಮ ಎದೆತ್ತರಕ್ಕೆ ಬೆಳೆದಿರೋ ಮಕ್ಕಳು ಇವತ್ತು ನಮ್ಗಿಂತೂ ದೊಡ್ಡದಾಗಿದ್ದಾರೆ. ಅವ್ರ ಮುಂದೆ ನಾವು ಚಿಕ್ಕವರಾಗೇ ಇದ್ದೀವಿ. ಆದ್ರೆ ಅವ್ರನ್ನ ನೋಡಿದಾಗ ನಮ್ಮ ಮಕ್ಕಳು ನೋಡೋದಕ್ಕಿಂತ ಖುಷಿ ಆಗ್ತಾ ಇದೆ ನಮ್ಗೆ. ಅದು ಎಂದೂ ಅವಿಸ್ಮರಣೀಯ ಸಂದರ್ಭ ಅಂತ ಹೇಳ್ಬಿಟ್ಟು ನೀವು ಹೀಗೆ ನಿಮ್ಮ ಮೌಲ್ಯಗಳನ್ನ ಬೆಳೆಸ್ಕೊಳ್ಳಿ. ನಮ್ಮನ್ನ ಕರೆಸಿ ಇಲ್ಲಿ ಮತ್ತೆ ನಮ್ಮ ಹಳೆಯ ನೆನಪುಗಳನ್ನೆಲ್ಲ ಮೆಲುಕು ಹಾಕಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕವಾದ
ಧನ್ಯವಾದಗಳು. ಆಮೇಲೆ ಇನ್ನೊಂದು ಹಂಚ್ಕೊಳಕ್ ಬಸವರಾಜ್ ಹೆಸರು ನನಗೆ ನಿಂತ್ಕೊಂಡಾಗ ಜ್ಞಾಪಕ ಬಂತು. ಆ ಮಕ್ಕಳೆಲ್ಲ ಕಲ್ಲಂಡೂರಿಂದ ತುಂಬಾ ಜನ ಬರ್ತಾ ಇದ್ರು. ಆಗ ನಾನು ಬಹಳ ಚಿಕ್ಕವಳು, ಆಗ ತಾನೇ ನನ್ನ ಕೆಲ್ಸಕ್ಕೆ ಸೇರಿದೆ. ಎಲ್ಲ 19ರಿಂದ 20 ವರ್ಷ ನನಗೆ. ಇಲ್ಲೆಲ್ಲ ಸೀನಿಯರ್ ಟೀಚರ್ಸ್ ಇದ್ರು. ಈ ಮಕ್ಕಳಿಗೆ ನನ್ ಕಂಡ್ರೆ ಬಹಳ ಅಭಿಮಾನ. ನಾನು ಚಿಕ್ಕವಳು, ಇವರೆಲ್ಲ ಸೀನಿಯರ್ ಟೀಚರ್ಸ್, ದೇವರಪ್ಪ ಇವರೆಲ್ಲ ಇದ್ರೆ ಅವರು ಸೀನಿಯರ್ಸ್ ಗೊತ್ತಲ್ಲ, ಆಗೆಲ್ಲ ಹೋಗೋಣ ನಮ್ಮ ಮಗು ಇದಾಗೆ ಮಾಡ್ಕೋತಾಳೆ ಅಂದ್ಬಿಟ್ಟು ನಾನು ಎಲ್ಲಾ ಕ್ಲಾಸ್ಗೂ ಕಳಿಸ್ಬಿಡೋರು. ನನ್ಗೆ ಅದೇ ಬೇಕಾಗಿತ್ತು, ಹೋಗ್ಬಿಡ್ಬೇಕು ಕ್ಲಾಸಲ್ಲಿ. ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಕ್ಲಾಸ್ ತಗೋತಾ ಇದ್ದೆ. ಯಾರಲ್ಲಿ ತಗೊಂಬಮ್ಮ ಅದೇನೇನ್ ಬಂದಿದ್ಯಾ ತಗೊಂಬಮ್ಮ, ಅವೆಲ್ಲ ವಿಸಿಟ್ಸ್ ಜಾಸ್ತಿ ಇರ್ತಾ ಇತ್ತು. ಬಾಮ ಅಂದ್ಬಿಟ್ಟು ಎಲ್ಲಾರು ನಂದೇ ಬುಕ್ಸ್ ತೋರಿಸ್ಬಿಡೋರು. ಆಮೇಲೆ ಅದೊಂಥರ ನನಗೆ ಪ್ರೋತ್ಸಾಹ ಆಗ್ತಾ ಇತ್ತು. ಆಮೇಲೆ ಇವ್ರು ಬಸವರಾಜ್ ಇವರೆಲ್ಲ ಕಲ್ಲಂಡೂರಲ್ಲಿ ಮಾಡಿರೋ ಪಾಟ್ಸ್ ತಂದ್ಕೊಡ್ತಾರೆ. ಅವ್ರಿಗೆ ನೆನಪಿದೆಯೋ ಇಲ್ಲ ನನಗೆ ಗೊತ್ತಿಲ್ಲ, ಪಾಟ್ಸ್ ತಂದ್ಕೊಡ್ತಾ ಇದ್ರು. ಆಮೇಲೆ ಈ ತರ ಮಳೆಗಾಲ ಸೀಸನ್ ಬಂದಾಗ ಸೀತಾಫಲ ಜಾಸ್ತಿ ಬರ್ತಾ ಇತ್ತಲ್ಲಿ. ಆಗ ಈಗಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ನಾನು ಹೇಳ್ತಾ ಇರೋದು 89, 90 ತುಂಬಾ ಸೀತಾಫಲ ತಂದು ಬೇರೆ ಟೀಚರ್ಸ್ ಕಾಣ್ದಿರೋ ತಂದ್ಬಿಟ್ಟು ನನಗೆ ಕೊಡ್ತಾರೆ.